ನಮಸ್ಕಾರ. ಕರ್ನಾಟಕ ದುರಂಕಾರದ ವರ್ತನೆ ಬೇಡ, ಅತಿಯಾದಂಥ ಮಾತುಗಳು ಬೇಡ, ಸುಳ್ಳು ಹೇಳಬೇಡ, ಮುಚ್ಕೊಂಡು ಈ ಕ್ಷಮೆ ಕೇಳ್ಬಿಡು. ಯಾಕಪ್ಪ ಅಂದ್ರೆ ಇದು ವರ್ತನೆ ಸರಿಯಲ್ಲ, ನೀ ಹೇಳಿರುವಂಥ ವರ್ತನೆ ಸರಿಯಿಲ್ಲ, ಕ್ಷಮೆ ಕೇಳಲೇಬೇಕು. ಯಾಕಂದ್ರೆ ಇಡೀ ಕರ್ನಾಟಕದೊಳಗೆ ದರ್ಶನ ಅಭಿಮಾನಿಗಳು ಎಷ್ಟು ಅನ್ನೋದ್ರ ನಿನಗೆ ಗೊತ್ತದ. ಆಮೇಲೆ ವಿಚಾರಗಳು ಏನೇನು ಆಗ್ತವೆ ಅನ್ನೋದು ಕೂಡ ನಿನಗೆ ಗೊತ್ತದ. ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿಯ ಪರ ಮಾತನಾಡಬೇಕಾದ್ರೆ ಹೆಂಗೆ ಗೊತ್ತಿರಬೇಕು. ಯಾಕಪ್ಪ ಜೀವನ ನೀ ಅನ್ಕೊಂಡಂಗಿಲ್ಲ. ನೀನು ಹಾಕಿರೋದು ಕೇವಲ 60 ಪೋಸ್ಟ್. ಯಶ್ ಗೌಡ ಅಂತ ನಿನ್ನ ಐಡಿಯಾ ಅದ. 60 ಪೋಸ್ಟ್ಗಳಲ್ಲಿ 4,67,000 ಜನ ನಿನಗೆ ಫಾಲೋ ಅಪ್ ಮಾಡಕತ್ತಾರ. ನೀನು 88 ಜನರನ್ನ ಫಾಲೋ ಅಪ್ ಮಾಡಕತ್ತಿ. ಆ 88 ಜನರ ಒಳಗಡೆ ದರ್ಶನ್ ಸರ್ ಅವ್ರನ್ನ ನೀನು ಫಾಲೋ ಮಾಡೇ ಇಲ್ಲ. ನಾವು ಅದನ್ನೆಲ್ಲ ಗಮನಿಸಿದ್ವಿ. ಸೊ ಹಂಗಾಗಿ ನೀನು ಹೆಂಗೆ ದರ್ಶನ್ ಫ್ಯಾನ್ ಆಗ್ಬಿಡಕ್ಕಾಗತ್ತಾ? ಈಗ ಸಮರ್ಥನೆ ವಿಡಿಯೋ ಮಾಡಕತ್ತಿ. ಆ ಸಮರ್ಥನೆ ವಿಡಿಯೋದಲ್ಲಿ ಇಲ್ಲ ನಾನು ದರ್ಶನ್ ಪರವಾಗಿ ನಾನು ಮಾತನಾಡಿದ್ದೀನಿ, ಅವ್ರ ಬಗ್ಗೆ ಎಷ್ಟೋ ಸಾರಿ ವಿಡಿಯೋ ಮಾಡಿದ್ದೀನಿ. ಸೊ ಹಂಗಾಗಿ ನೀನು ನಾನು ಆ ರೀತಿ ತಪ್ಪು ತಿಳ್ಕೊಬೇಡ್ರಿ, ಫಸ್ಟ್ ನಾನೇ ನೋಡ್ತೀನಿ ಅಂತ ಹೇಳ್ಬಿಟ್ಟಿದ್ದಿ. ಸಿನಿಮಾ ಅಭಿಮಾನಿ ಆಗಿರೋದ್ರೆ ನೀ ಏನು ಮಾತಾಡಿ ಏನು ಬಿಟ್ಟು ಗೊತ್ತಿಲ್ಲ. ಅಲ್ಲಿ ತೋರಿರುವಂಥ ವರ್ತನೆ ಸರಿ ಇಲ್ಲ. ಅದೇನು ತಿಪ್ಪೆಗುಂಡಿನ ಅಥವಾ ಅದೇನು ರಸ್ತೆನ ಯಾವ ರೀತಿಯಲ್ಲಿ ಥಿಯೇಟರ್ ಒಳಗಡೆ ಉಗಿತಿರೋ ನೀವು? ಉಗಿಯೋಕ್ಕೆ ನಿಮಲ್ ಹಾಕ್ಕೊಂಡಿದ್ದೆ ಅಥವಾ ಬೇರೆದು ಏನಾರು ಹಾಕ್ಕೊಂಡಿದ್ದೆ? ಹೆಂಗೆ ಉಯ್ಯಕ್ಕೆ ಸಾಧ್ಯ? ಹೆಂಗಾಗುತ್ತೇಳು? ನಮ್ಮನ್ನೇನು ತೊರಗಿಸ್ಕೊಳ್ಳೆ ಮಕ್ಕಳು ಮಾಡಿಬಿಟ್ಟಿಯಾ? ಅಲ್ಲ, ಎಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಇನ್ನೊಬ್ಬರು ಅಭಿಮಾನಿ ಯಾರು ಕೂಡ ಕೆಟ್ಟದ ಬಗ್ಗೆ ಮಾತನಾಡ್ತಿಲ್ಲ. ಅದರಲ್ಲೂ ಅವ್ರು ಜೈಲಿಗೆ ಹೋಗಿರ ಅಂತೇಳಿ ಅವ್ರ ಕಿಮ್ಮತ್ತು ಕಡಿಮೆ ಆಗ್ಬಿಡ್ತಾ ಅಥವಾ ಅವ್ರ ಅಭಿಮಾನಿ ಬಿಟ್ಟೋಗ್ಬಿಟ್ರ? ಯಾವತ್ತಿಗೂ ಕೂಡ ದರ್ಶನ್ ಸರ್ ಅವರ ಅಭಿಮಾನಿಗಳು ಯಾವತ್ತಿಗೂ ಕೂಡ ಅವರ ಅಭಿಮಾನ ಬಿಟ್ಕೊಡಂಗಿಲ್ಲ. ಅದು 100 ಕಾಲಕ್ಕೂ ಅವರ ಜೀವನ ಇರುವಂಥದ್ರು ಕೂಡ ದರ್ಶನ್ ಅಭಿಮಾನಿಗಳ ಕಾರವಾಗೇ ಇರ್ತಾರೆ ಅವರು. ಯಾಕೆ ಅಂತಂದರೆ ಜೀವನದಲ್ಲಿ ಮನುಷ್ಯ ಒಂದು ಸಾರಿ ಪ್ರೀತಿ ಕೊಟ್ಬಿಟ್ರೆ ಆ ಪದೇ ಪ್ರೀತಿ ಚೇಂಜ್ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಪ್ರೀತಿ ಅದು ದರ್ಶನ್ ಸರ್ ಮೇಲೆ ಐತೆ. ಸೊ ಹಂಗಾಗಿ ನೀನು ಹುಚ್ಚುಚ್ಚಾಕಾರ ಮಾತನಾಡುವಂಥದ್ದು, ಏನೋ ಹೇಳುವಂಥ ಬರದಲ್ಲಿ ಹೇಳಿಬಿಟ್ಟಿದ್ದಿ. ತಪ್ಪಾಗು ಸಹಜ. ಬಟ್ ತಿದ್ದುಕೊಳ್ಳುವುದು ಮನೋಜತನ. ತಪ್ಪಾಗಿದೆ ಅಂತೇಳಿ ನಾವು ನಿನ್ನ ಮೇಲೆ ದೂರ ಮಾಡಕತ್ತಿಲ್ಲ. ನೀ ಕ್ಷಮೆ ಕೇಳೋವರೆಗೂ ಈ ವರ್ತನೆ ಮಾತ್ರ ನಿಲ್ಲಂಗಿಲ್ಲ. ಅಲ್ಲಿ ಕೇಳಿರುವಂಥ ವರ್ತನೆ ನಮಗೆ ಗೊತ್ತಾಗಿಲ್ಲ. ನೀನು ಯಾವನ ಬೋಸುಡಿಕಿ ಅನ್ನೋದರಿಂದ ಅರ್ಥ ಬೇರೆ. ಯಾಕಲೇ ಬೋಸುಡಿಕಿ, ಇದು ಹಿಂಗೆ ಬೇರೆ. ಅಂದ್ರೆ ಫ್ರೆಂಡ್ಶಿಪ್ನೊಳಗೆ ದೋಸ್ತನಿ ನಾವು ಬೈತೀವಿ, ಟಿಕ್ಕ ಅಂತ ಬೈತೀವಿ. ಟಿಕ್ಕ ಇದು ಬೇರೆ. ವರ್ತನೆಯಲ್ಲಿ ಗೊತ್ತಾಗ್ತದ ನೀ ಎಷ್ಟು ಅಭಿಮಾನದಿಂದ ಮಾತನಾಡಿದಿ, ಇದೆಷ್ಟು ಅಭಿಮಾನದಿಂದ ಮಾತನಾಡಿ. ಮತ್ತೊಂದು ಉದಾಹರಣೆ ಕೊಡ್ಲಾ? ಅಥವಾ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ಅಣ್ಣವ್ರು ಏನಾರು ಮಾತಾಡ್ಬೇಕಾದ್ರೆ ಜೋಕ್ ಮಾಡ್ತಿರ್ತಾರೆ. ಉಸುಳಮ್ಮ ಉಣ್ಬಾ ಸುಮ್ಮನೆ ಒತ್ತಾಗೈತೆ, ಇದು ಬೇರೆ ಪ್ರಶ್ನೆ. ತಿನ್ನುವಾಗಲೇ ಕೂಳೋ, ಇದು ಬೇರೆ ಪ್ರಶ್ನೆ. ನೋಡಿ, ಎರಡು ಒಂದೇ ಅರ್ಥನೇ. ಊಟ ಮಾಡು ಬಾ ಅನ್ನೋವಂಥದ್ದು ಎರಡು ಅರ್ಥ ಕೊಡುತ್ತಾ. ಬಟ್ ಕೋಪದಿಂದ ಹೇಳುವಂಥದ್ದು ಅವನ ಮೇಲೆ ದ್ವೇಷ ಐತೆ ಅಂತಾನೆ ಅರ್ಥ. ಪ್ರೀತಿಯಿಂದ ಹೇಳುವಂಥದ್ದು ಊಟ ಮಾಡಬವ, ಇದು ಪ್ರೀತಿ. ಇದು ಈ ವರ್ತನೆಗಳಲ್ಲಿ ನಮ್ಗೆ ಗೊತ್ತಾಗ್ತದ. ನಾವೇನು ಹುಚ್ಚರಲ್ಲ, ಪೂರ ದಡ್ರಲ್ಲ. ಸೊ ಹಂಗಾಗಿ ಅರ್ಥ ಮಾಡ್ಕೋ ಯಶ್ ಗೌಡ, ನೀನು ಇನ್ನೂ ಬೆಳೆಯುವಂಥ ಹುಡುಗ. ನಿಮ್ಮ ಜೊತೆಗೆ ಹಲವಾರು ಜನ ಬೆಳೆಯೋರಿದ್ದಾರೆ. ಸೊ ಬೆಳೆದಿನಿ ಅನ್ನೋಂಥ ಕಾರಣಕ್ಕೋಸ್ಕರ ಸೊಕ್ಕಿನ ಮಾತುಗಳು ಬೇಡ, ಸ್ವಾರ್ಥದ ಮಾತುಗಳು ಬೇಡ. ಇಲ್ಲಿ ಯಶ್ ಮತ್ತು ದರ್ಶನ್ ರವರ ಅಭಿಮಾನಿ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರಿಬ್ಬರು ಕೂಡ ಜೋಡೆತ್ತು ಎನ್ನುವಂಥ ವಿಚಾರ ಎಲ್ಲರೂ ಕೂಡ ಗೊತ್ತಿದೆ. ಆ ದರ್ಶನ್ ಮತ್ತು ಯಶ್ ಅವರ ಅಭಿಮಾನಿಗಳ ಪರವಾಗಿ ಕೇಳ್ತಾ ಇದ್ದೀನಿ, ಅಥವಾ ಕನ್ನಡ ಚಿತ್ರರಂಗದ ಪರವಾಗಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆದಷ್ಟು ಬೇಗ ಕ್ಷಮೆಯನ್ನು ಕೇಳಿಬಿಡು. ಇಲ್ಲ ಅಂತಾನೆ ಇಡೀ ಕರ್ನಾಟಕದೊಳಗೆ ದರ್ಶನ್ ಅಭಿಮಾನಿಗಳು ಎಷ್ಟು ಜನ ಅದರ ಅಷ್ಟು ಜನ ನನ್ನ ಬೆಂಬಲದಲ್ಲ, ಬೆನ್ನಕ್ಕೆ ಬಿದ್ದು ಕಾಯ್ತಾರ ಅನ್ನತಕ್ಕಂಥದ್ದು ವಿಚಾರ ಮಾತ್ರ ನೀನು ಯಾವತ್ತಿಗೂ ಮರೆಯೋಕೋಬೇಡ. ಯಾಕಪ್ಪ ಇದು ಒಂದೊಂದು ಕ್ಷಣಕ್ಕೂ ಕೂಡ ಒಂದೊಂದು ತಿರುವು ಪಡಿತಾ ಇದೆ. ನ್ಯೂಸ್ಗಳಲ್ಲಿ ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆ ಒಂದು ದುರ್ವರ್ತನೆ, ದುರಂಕಾರದ ವರ್ತನೆ, ಉಗುಳುವಂಥದ್ದು, ಸ್ಟೈಲಾಗಿ ಮಾತನಾಡುವಂಥದ್ದು. ನಾವು ಬೇಸ್ಪ ದರ್ಶನ್ ಫ್ಯಾನ್ ನೋಡಕ್ಕೆ ಬಂದಿರೋ ಡಿವಾಸ್ ಹಂಗೆ ಬಂದ್ರೆ ಹಿಂಗೆ ಬಂದ್ರೆ ಟಿಂಗ್ ಬಂದು ಟಿಸಿಗೆ ಬಂದ್ರೆ ಮಾತಾಡೋದು ಬೇಡ. ನೇರವಾಗಿ ಮಾತಾಡಬೇಕು. ಕರೆಕ್ಟಾಗಿ ತಿಕ್ಕದೊಳಗೆ ದಮ್ಮಿತ್ತ ನೇರವಾಗಿ ಮಾತಾಡು. ಇಲ್ಲ ಕೈ ಬಿಟ್ಬಿಡು ಹೋಲತ್ತಾಗ. ಎಲ್ಲರಿಗೂ ಮರ್ಯಾದೆ ಕೊಡ್ತಾ, ಎಲ್ರಿಗೂ ಮರ್ಯಾದೆ ಕೊಡು. ಅದು ಬಿಟ್ಟು ಯಶ್ ಅವ್ರನ್ನ ಏರಿಸಿ ದರ್ಶನ್ ಅವ್ರನ್ನ ಕೆಳಗಿಳಿಸಿ ಅಂದ್ರೆ ಅವ್ರು ಜೈಲಿಗೆ ಹೋಗಿದ್ರ ಅಂದ ಮಾತ್ರಕ್ಕೆ ಎಲ್ಲ ಬಿಟ್ಟು ಬಿದ್ದುಬಿಡ್ತಾ ಅಂತಾನ ದರ್ಶನ್ ಅಭಿಮಾನಿ ಎಲ್ಲರೂ ಹೋಗ್ಬಿಟ್ರ? ಸಾಧ್ಯನೇ ಇಲ್ಲ. ದರ್ಶನ್ ಅಭಿಮಾನಿಗಳಿರುವುದು ಚಿರಕಾಲವಂತಹ ಇರುವಂಥ ಅಭಿಮಾನಿಗಳವರು. ಸೊ ಅವ್ರ ಬಗ್ಗೆ ಮಾತನಾಡುವಂಥ ವಿಚಾರ ನಿನಗೆ ಯೋಗ್ಯತೆ ಕೂಡ ಅದರ ಬಗ್ಗೆ ಇಲ್ಲ. ಅದು ತಪ್ಪಾಗಿ ಅರ್ಥೈಸೋದಕ್ಕಂತ ನೀನೇ ತಪ್ಪಾಗಿ ಇರಬಹುದು. ಕ್ಷಮೆ ಕೇಳ್ತಾ ಇದ್ದಾನಂತ ಕ್ಷಮೆ ಕೇಳ್ಬಿಡೋದು ತುಂಬ ಒಳ್ಳೆಯದು. ಯಾಕೆಂದ್ರೆ ಅತಿಯಾದ ವರ್ತನೆಯಲ್ಲ ನಾವು ಕಂಡುಹಿಡ್ತೀವಿ. ನೀನು ಹೆಂಗದಿ, ಏನು ಮಾತಾಡಕತ್ತಿ, ಎಷ್ಟು ಮಾತಾಡಕತ್ತಿ, ಎಲ್ಲಿ ಮಾತಾಡಕತ್ತಿ, ಯಾವ ರೀತಿ ಮಾತನಾಡಕತ್ತಿ, ಎಷ್ಟು ವರ್ತನೆ ಮಾಡಕತ್ತಿ, ಎಷ್ಟು ದುರಂಕಾರ ಐತೆ, ಎಲ್ಲವನ್ನೂ ಕೂಡ ತಿಳಿಯಬಲ್ಲಂತಹ ವಿವೇಚನಾ ಶಕ್ತಿ ನಮಗದ. ನೀ ಹೇಳುವಂಥ ವರ್ತನೆಯಲ್ಲಿ ನಮಗೂ ಕೂಡ ಅರ್ಥ ಆಗ್ತದೆ. ನೀ ಏನೇನು ಹೇಳ್ತಿ, ಹೆಂಗೆ ಹೇಳ್ತಿ ಅನ್ನೋದು. ಸೊ ನೀ ಟಿಸಿಗೂ ವಿಚಾರಗಳು ಬೇಡ. ಅದು ಇದು ಅಂತೇಳಿ ಮತ್ತೆ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ಬೇಡ. ಡೈರೆಕ್ಟಾಗಿ ಕ್ಷಮೆ ಕೇಳ್ಬಿಡು. ನಿನಗೇ ಭಾಳ ಒಳ್ಳೆಯದು. ಇಲ್ಲಾಂದ್ರೆ ಫುಲ್ ಟಾರ್ಗೆಟ್ ಆಗಿಬಿಡ್ತೀಯಾ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಜೀವನದುದ್ದಕ್ಕೂ ಕೂಡ ಅಭಿಮಾನಿಗಳಿಂದ ದರ್ಶನ್ ಅವರ ಅಭಿಮಾನಿ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಸೊ ಹಾಗಾಗಿ ವಿಚಾರ ಮಾಡಿ ಮಾತನಾಡೋದನ್ನು ಕಲಿ. ಮಾತು ಬರ್ತವೆನ್ನು ಮಾತ್ರಕ್ಕೆ ಎಲ್ಲ ಕಡೆಗೂ ಮಾತಾಡುವುದು ಸಮರ್ಥನೆ ಅಥವಾ ಸಾಧ್ಯವೂ ಆಗಿರ್ತಕ್ಕಂಥ ಅಥವಾ ಸಾಧನೆಯೂ ಅಲ್ಲ. ಎಲ್ಲಿ ಹೆಂಗೆ ಮಾತಾಡಬೇಕು, ಎಲ್ಲಿ ಯಾವ ರೀತಿ ಮಾತನಾಡಬೇಕು, ಎಲ್ಲಿ ಯಾರಿಗೆ ತಗ್ಗಬೇಕು, ಎಲ್ಲಿ ಯಾವ ರೀತಿ ಮಾತನಾಡಿ ನಾನು ಯಾವ ರೀತಿ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಂದ್ರಲ್ಲಿ ನಾನು ಬೆಳೆದು ಬಿಟ್ಟು ನನಗೊಂದಿಷ್ಟು ಫಾಲೋವರ್ಸ್ ಆದರೆ ನನಗೆ ಎಲ್ಲರೂ ಬೆಂಬಲ ಮಾಡ್ತಾರಂತೆ ದೊಡ್ಡ ಮಟ್ಟಿಗೆಲ್ಲ. ಎಂತೆಂಥವ್ರದೋ ಅಡಿಗೆ ಹೋಗೈತೆ, ಎಂತೆಂಥವ್ರು ಮಣ್ಣಲ್ಲಿ ಮುಕ್ಕಿ ಹೋಗಿಬಿಟ್ರ.
ಇದು ಬೇಡ. ಇದು ಒಂದಷ್ಟು ಫಾಲೋವರ್ಸ್ಗಳು ಇಟ್ಕೊಂಡು ದೊಡ್ಡ ಮಟ್ಟಿನ ಬೆಳೆದು ಬಿಟ್ಟಿನಿ, ನಾವು ಒಬ್ಬ ದೊಡ್ಡ ಸ್ಟಾರ್, ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಈ ದಗದಾನ ಬೇಡ, ಈ ಕೆಲಸನ ಬೇಡ, ಡೈರೆಕ್ಟಾಗಿ ಹೇಳಕತ್ತೀನಿ. ಕ್ಷಮೆ ಕೇಳು, ಕ್ಷಮೆ ಕೇಳು, ಕ್ಷಮೆ ಕೇಳು. ಇಲ್ಲ ಅಂತಂದ್ರೆ ದರ್ಶನ ಅಭಿಮಾನಿಗಳು ಮಾತ್ರ ನಿನ್ನ ಬಿಡಂಗಲ್ಲ ಅಂತದನ್ನು ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೇನೆ. ಸೊ ಹಂಗಾಗಿ ಇದರಲ್ಲಿ ನಿನ್ನ ಮೇಲೆ ಇರ್ತಕ್ಕಂಥ ದ್ವೇಷ ಏನಿಲ್ಲ, ಅಭಿಪ್ರಾಯ ಏನಿಲ್ಲ, ವೈಯಕ್ತಿಕ ವಿಚಾರಗಳೇನಿಲ್ಲ, ಕೇವಲ ದರ್ಶನ ಅಭಿಮಾನಿಗಳ ಪರವಾಗಿ ಈಗ ಆಲ್ರೆಡಿ ದರ್ಶನ ಅಭಿಮಾನಿಗಳು ನೋವಲ್ಲಿದ್ದಾರೆ. ಸೊ ಅಂತ ಕಾರಣಕ್ಕೋಸ್ಕರ ಸಿಟ್ಟಾದ, ಮಾಧ್ಯಮಗಳ ಮೇಲೆ ಕೆಲವೊಬ್ಬರ ಮೇಲೆ ಭಾಳ ಸಿಟ್ಟಾದ. ಈ ಒಂದು ಸಂದರ್ಭದಲ್ಲಿ ನೀನು ಸಿಗಾಕೊಂಡ್ಬಿಟ್ಟಿದ್ದು, ನಿನ್ನ ಮೇಲೆ ಸಿಟ್ಟು ಕೋಪ ತೋರಿಸ್ತಾರ, ದಯವಿಟ್ಟು ಕ್ಷಮೆ ಕೇಳಬೇಡ ಅಂತ ಹೇಳಕತ್ತೀನಿ. ಸೊ ಹಂಗಾಗಿ ಕ್ಷಮೆ ಕೇಳ ಅಂತ ಹೇಳ್ತಾ ಇವಳನ್ನು ಹೀಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.